ನೋವು ಅರ್ಥ ಆಗ್ತದೆ, ನಮಗೆ ಅರ್ಥ ಆಗಲ್ಲ. ಬಟ್ ದೇ ಕ್ಯಾನ್ ನೋ ಒನ್ ಕ್ಯಾನ್ ಥ್ರೆಟನ್ ದಿ ಗೌರ್ಮೆಂಟ್. ಗುತ್ತಿಗೆದಾರರ ನೋವು ಅರ್ಥ ಆಗುತ್ತೆ, ಹಾಗಂತ ಅವರು ಮನವಿ ಮಾಡಿಕೊಳ್ಳಲಿ. ಅದು ಬಿಟ್ಟು ಯಾರೂ ಸರ್ಕಾರಕ್ಕೆ ಬೆದರಿಕೆ ಹಾಕಲು ಸಾಧ್ಯವಿಲ್ಲ. ಹೈಕಮಾಂಡ್ಗೆ ದೂರು ಕೊಡುವುದಾದರೆ ಕೊಡಲಿ, ಅದಕ್ಕೆ ನಾನೇ ಸಮಯ ಫಿಕ್ಸ್ ಮಾಡಿಕೊಡ್ತೇನೆ. ಹೀಗಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಎಂದಿನ ದಾಟಿಯಲ್ಲಿ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಗುತ್ತಿಗೆದಾರರ ಬಿಲ್ ಬಾಕಿ ಮತ್ತು ಈ ಸಂಬಂಧ ಹೈಕಮಾಂಡ್ಗೆ ದೂರು ನೀಡಲಾಗುತ್ತದೆ ಎಂದು ಗುತ್ತಿಗೆದಾರರು ಹೇಳಿಕೆ ನೀಡಿದ್ದರು. ಈ ಬಗ್ಗೆ ಪ್ರಶ್ನಿಸಿದ ಮಾಧ್ಯಮದವರಿಗೆ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡ್ತಾರಾ? ಕೊಡಲಿ ಬಿಡಿ, ಬೇಕಿದ್ದರೆ ಅದಕ್ಕೆ ಹೈಕಮಾಂಡ್ ಹತ್ರ ನಾನೇ ಟೈಮ್ ಫಿಕ್ಸ್ ಮಾಡಿಕೊಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ತಮ್ಮ ಎಂದಿನ ದಾಟಿಯಲ್ಲಿ ಉತ್ತರಿಸಿದ್ದಾರೆ. ಅವ್ರ ನೋವು ಅರ್ಥ ಆಗ್ತದೆ, ನಮಗೆ ಅರ್ಥ ಆಗಲ್ಲ. ಬಟ್ ದೇ ಕ್ಯಾನ್ ನೋ ಒನ್ ಕ್ಯಾನ್ ಥ್ರೆಟನ್ ದಿ ಗೌರ್ಮೆಂಟ್. ಎದುರಿಸೋಕ್ಕೆ ಸರ್ಕಾರನ ನಾವು ಅವರು 10% ನಮ್ಮ ಕಾರ್ಪೊರೇಷನ್ ರಿಲೀಸ್ ಮಾಡಿ ಅಂತ ಹೇಳ್ತಾರೆ. ನಾನು ಅದನ್ನು ನೋಡಬೇಕು, ಕಾನೂನಲ್ಲಿ ಏನಿದೆ, ಯಾಕೆ ಏನಿಲ್ಲ, ಈ ಎನ್ಕ್ವೈರಿ ರಿಪೋರ್ಟ್ಸು ಎಲ್ಲ ಏನೂ ಇದೆ, ನಾನು ನೋಡ್ಬಿಟ್ಟು ನಮ್ಗೇನು ಅವ್ರಿಗೇನು ಸಹಾಯ ಮಾಡಬೇಕು ನಾನು ಮಾಡ್ಕೊಂಡು ಬಂದಿದ್ದೀನಿ. ಅವ್ರಿಗೂ ಗೊತ್ತಿದೆ. ಅದು ಬೇರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ಗೂ ನಾನು ಅವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡ್ತೀನಿ. ಅವ್ರು ಗ್ರೀವೆನ್ಸಸ್ ಹೇಳಲಿ, ಎಲ್ಲಿ ಬೇಕಾದ್ರೂ ಅವರು ಗ್ರೀವೆನ್ಸಸ್ ಹೇಳ್ಬೋದು, ದುಡ್ಡು ಬೇಕಲ್ಲ. ಹಿಂದೆ ಏನಾಗಿತ್ತು, ಒಂದು ಬಜೆಟ್ ಇತ್ತು, ಆ ಬಜೆಟ್ ಮೇಲೆ ಕೆಲಸ ತೊಗೋಬೇಕು. ಕೆಲಸ ಎಲ್ಲ 3% 4% ತೊಗೋಬೇಕು. ನಾನು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಈಗ ನಾನು ತೆಗಿರೋದು ಒಟ್ಟು ಎಲ್ಲ ಸೇರಿದ್ರು 200 ಕೋಟಿ ರೂಪಾಯಿ ಇರಬೇಕಂತೆ. 17,000 ಕೋಟಿ ರೂಪಾಯಿ ಬಿಲ್ ಇದೆ. 200 ಕೋಟಿಗೆ ಯಾರು ಕೊಟ್ಟಿದ್ದಾರೆ? ಯಾರಿಗೆ ಆಫೀಸರ್ಸ್ ಕೊಡುತ್ತೆ? ಯಾವ ಲೆಕ್ಕರು ಕೊಡುತ್ತೆ? ನಾವೆಲ್ಲ 25 ಲಕ್ಷ 50 ಲಕ್ಷ 1 ಕೋಟಿ ಇವೆಲ್ಲ ಕೊಡಬೇಕು. ಒಬ್ಬೊಬ್ಬ ಕಂಟ್ರಾಕ್ಟ್ಗೆ ದೊಡ್ಡ ಕಂಟ್ರಾಕ್ಟ್ಗೆ 2,000 ಕೋಟಿ ರೂಪಾಯಿ ಕೊಡೋದು ಬಿಲ್ ಕೊಡಬೇಕು. ಅವರೆಲ್ಲ ಭಾಳ ಪ್ರೆಷರ್ ಬಿಲ್ಡಪ್ ಮಾಡ್ತಾಯಿದ್ದಾರೆ. ಅದು ನನ್ನ ಹತ್ರ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಒಂದು ಸಿಸ್ಟಮ್ ತರ್ತಾ ಇದ್ದೀವಿ.